ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇದ್ದ ನಟ ದರ್ಶನ್ ಅವರ ಕೈಯಲ್ಲಿ ಸಿಗರೇಟ್ ಹಿಡಿದಿರುವ ಫೋಟೋ ವೈರಲ್ ಆಗಿತ್ತು. ಅದನ್ನ ನೋಡಿ ರಾಜ್ಯದ ಜನರು ಹೌಹಾರಿದ್ರು. ಆದ್ರೆ ಇದೀಗ ಕಲಬುರಗಿ ಸೆಂಟ್ರಲ್ ಜೈಲ್ನ ಈ ಕೈದಿಗಳ ಪಾರ್ಟಿ ವಿಡಿಯೋ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಇದೇನು ಸೆಂಟ್ರಲ್ ಜೈಲ ಅಥವಾ ಪಾರ್ಟಿ ಹಾಲ ಎನ್ನುವ ಅನುಮಾನ ಮೂಡಿಸುವಂತಿದೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಇವತ್ತು ಬೆಳಗ್ಗೆ ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾದ ಆರೋಪ ಹೊತ್ತಿರುವ 6 ಜನ ಕೈದಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಜೈಲು ಅಧಿಕಾರಿಗಳು ಹಾಗೂ ಕೈದಿಗಳ ನಡುವೆ ಅಂತರ್ಯುದ್ಧ ನಡೀತಾ ಇದೆ. ಕೈದಿಗಳ ಸ್ಥಳಾಂತರ ಬೆನ್ನಲ್ಲೇ ಜೈಲಿನಲ್ಲಿ ನಡೀತಾ ಇರುವ ಕೈದಿಗಳ ಐಷಾರಾಮಿ ಜೀವನದ ವಿಡಿಯೋ ವೈರಲ್ ಆಗಿದೆ. ಕಳೆದ ಅಕ್ಟೋಬರ್ 14ರಂದು ಕಲಬುರಗಿ ಕೇಂದ್ರ ಕಾರಾಗೃಹದ ಅಧೀಕ್ಷಕಿಯಾಗಿ ಡಾಕ್ಟರ್ ಅನಿತಾ ಅಧಿಕಾರ ಸ್ವೀಕಾರ ಮಾಡಿದ್ರು. ಮೇಲಿಂದ ಮೇಲೆ ರೇಡ್ ಆಗ್ತಾ ಇದೆ, ನಮಗೆ ಮೊಬೈಲ್ ಎಲ್ಲ ಬಳಕೆ ಮಾಡಲು ಬಿಡದೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರಿಗೆ ಹೆದರಿಸಲು ಸಹ ಕೈದಿಗೆ ಸೂಚನೆ ನೀಡಲು ಕೈದಿಯೊಬ್ಬ ಹಣ ನೀಡಿದ್ದಾನೆ. ಅಕ್ಟೋಬರ್ 29ರಂದು ವಿಡಿಯೋ ಮಾಡಿರುವ ಜೈಲಿನಲ್ಲಿ ಗುಡ್ಕಾ, ಸಿಗರೇಟ್ ಸೇರಿದಂತೆ ಮಾದಕ ವಸ್ತುಗಳು ಇರುವ ವಿಡಿಯೋ ವೈರಲ್ ಆಗ್ತಿದೆ. ನವೆಂಬರ್ 7ರಂದು ಜೈಲಿನಲ್ಲಿ ಮೊಬೈಲ್ಗಳನ್ನ ನ್ಯೂಸ್ ಪೇಪರ್ ಮೇಲೆ ಇಟ್ಟು ನ್ಯೂಸ್ ಪೇಪರ್ ದಿನಾಂಕ ಬರುವ ರೀತಿಯಲ್ಲಿ ವಿಡಿಯೋ ಮಾಡಿ ವೈರಲ್ ಮಾಡಲಾಗಿದೆ. ನ್ಯೂಸ್ ಪೇಪರ್ ಮೇಲಿನ ಡೇಟ್ ಸಹಿತ ವಿಡಿಯೋ ಮಾಡಿ ಇದು ಯಾವ ದಿನದಂದು ವಿಡಿಯೋ ಮಾಡಲಾಗಿದೆ ಅಂತ ಹೇಳಲು ನ್ಯೂಸ್ ಪೇಪರ್ ಬಳಕೆ ಮಾಡಿದ್ದಾರೆ. ಈಗಲಾದರೂ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಡೆಯುತ್ತಿರುವ ಅಂತರ್ಯುದ್ಧಕ್ಕೆ ಬಂದಿಖಾನೆ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ. ಇದಾಗಿತ್ತು ಇವತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.